Good evening, my dear student. Myself Soumya Hegde. This is Sankalp Learning Solution. Today we are discussing another subtopic in solutions, that is binary solution. Okay. So what is binary solution? ಸೊ ಬೈನರಿ ಅಂದ್ರೆ ಏನ್ ಹೇಳಿ, ಎರಡು ಅಂತ ಅರ್ಥ. ಬೈ ಅಂದ್ರೆ ಎರಡು ಅಂತ. ಸೊ ಬೈನರಿ ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಬೈನರಿ ಸೊಲ್ಯೂಷನ್ ನಾನು ಫಸ್ಟ್ ಎಕ್ಸಾಂಪಲ್ ಗಳನ್ನ ತಗೊಂಡ್ಬಿಡ್ತೀನಿ. ನಾನು ಏನ್ ಪಿಕ್ಚರ್ಲಿ ತೋರಿಸ್ತಿದ್ದೀನಲ್ಲ, ನಾನು ಅವಾಗನ್ನೆಲ್ಲ ಎಕ್ಸಾಂಪಲ್ ತರ ತಗೊಳ್ತಾ ಇದ್ದೀನಿ. ಸೊ ದಟ್ ನಿಮಗೆ ಅದು ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನು ಒಂದು ಪಿಕ್ಚರ್ ಗಳನ್ನ, ಯಾವ್ಯಾವ್ದು ಈಸಿ ಪಿಕ್ಚರ್ ಗಳಿದೆಯೋ, ಯಾವ ಪಿಕ್ಚರ್ಗಳು ಅಂದ್ರೆ ನಿಮ್ ಒಂದು ಸಿಂಪಲ್ ಒಂದು ಸ್ಕಿಮ್ಯಾಟಿಕ್ ಡೈಗ್ರಾಮ್ ಹಾಕಿದ್ರೆ ಅರ್ಥ ಆಗುತ್ತಾ ಅಂತದನ್ನೇ ನಾನು ಇಲ್ಲಿ ಪಿಕ್ಚರ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಓಕೆ, ಸಾಲ್ಟ್ ಸೊಲ್ಯೂಷನ್ ಅಂದ್ರೆ ಯಾವುದು, ಏನೇನಿರುತ್ತೆ ಅದರಲ್ಲಿ? ಸಾಲ್ಟ್ ಪ್ಲಸ್ ವಾಟರ್. ಉಪ್ಪು ನೀರು ಅಂದ್ರೆ ಏನಿರುತ್ತೆ? ಉಪ್ಪು ಮತ್ತೆ ನೀರಿರುತ್ತೆ ಅಲ್ವಾ? ಸೊ ಶುಗರ್ ಸೊಲ್ಯೂಷನ್, ಶುಗರ್ ಮತ್ತೆ ವಾಟರ್ ಸಪರೇಟ್ ಕಂಪೋನೆಂಟ್ ಇರುತ್ತೆ. ಶುಗರ್ ಯಾವತ್ತು ಸರಿಯಾಗಿ ಕದಡ್ತಿರಲ್ಲ, ದಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಇರುತ್ತೆ. ಓಕೆ, ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ ಏನಂತೆ? ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್, ಅನದರ್ ಒನ್ ಇಸ್ ಗ್ಯಾಸಿಯಸ್ ಸೊಲ್ಯೂಷನ್. ಈ ತರ ಸೊಲ್ಯೂಷನ್ ಅಲ್ಲಿ 3 ಟೈಪ್ ಅನ್ನ ನೋಡ್ತಾ ಹೋಗ್ತೀವಿ ನಾವು. ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಓಕೆ, ಕ್ಲೋರೋಫಾರ್ಮ್ ಏನ್ ಮಾಡುತ್ತೆ? ನೈಟ್ರೋಜನ್ ಗ್ಯಾಸ್ ಜೊತೆಗೆ ಮಿಕ್ಸ್ ಆದ್ರೆ. ಗ್ಯಾಸಿಯಸ್ ಸೊಲ್ಯೂಷನ್ ಅಂದ್ರೆ ಕ್ಯಾಂಫರ್ ಇನ್ ನೈಟ್ರೋಜನ್ ಗ್ಯಾಸ್. ಓಕೆ, ಕ್ಯಾಂಫರ್ ಇಸ್ ವಾಲಟೈಲ್ ಇನ್ ನೇಚರ್. ಗ್ಯಾಸ್ ಮಿಕ್ಸ್ಚರ್ ಅಂದ್ರೆ ಮಿಕ್ಸ್ಚರ್ ಆಫ್ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಗ್ಯಾಸಸ್. ಗ್ಯಾಸ್ ಇನ್ ಗ್ಯಾಸ್ ಅಂದ್ರೆ. ಓಕೆ, ಸೊ ಟೈಪ್ಸ್ ಏನ್ ಹೇಳುತ್ತೆ? ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೆ ತಗೊಳ್ಳಿ. ಸಾಲಿಡ್, ದಿಸ್ ಶುಗರ್ ಈಸ್ ನಥಿಂಗ್ ಬಟ್ ಸಾಲಿಡ್. ದಿಸ್ ಸಾಲಿಡ್ ಇನ್ ಲಿಕ್ವಿಡ್, ದಟ್ ಈಸ್ ವಾಟರ್. ಓಕೆ, ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೆ ದಿಸ್ ಶುಗರ್ ಸೊಲ್ಯೂಷನ್ ಡಿಸಾಲ್ವ್ಡ್ ಇನ್ ವಾಟರ್. ವಾಟರ್ ಅಲ್ಲಿ ಡಿಸಾಲ್ವ್ ಆಗಿರುತ್ತೆ. ಓಕೆ, ಸೊ ಸಾಲಿಡ್ ಇನ್ ಲಿಕ್ವಿಡ್, ಶುಗರ್ ಡಿಸಾಲ್ವ್ಡ್ ಇನ್ ವಾಟರ್, ದಟ್ ಈಸ್ ಸಾಲಿಡ್ ಅನ್ನು ಲಿಕ್ವಿಡ್ ಅದು. ಈಗ ಸಪೋಸ್ ನಾನು ಸಾಲ್ಟ್ ಅನ್ನ ಕನ್ಸಿಡರ್ ಮಾಡಿದೆ, ಸಪೋಸ್ ನಾನು ಇನ್ಯಾವುದೋ ಒಂದು ಸೋಡಾನ ಕನ್ಸಿಡರ್ ಮಾಡಿದೆ, ನಾನೊಂದು ಚಾಕ್ ಪೀಸ್ ಅನ್ನ ಕನ್ಸಿಡರ್ ಮಾಡಿದೆ. ಇಟ್ಸ್ ಆಲ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಇನ್ ಲಿಕ್ವಿಡ್. ಸಾಲಿಡ್ ಅನ್ನ ನಾನು ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಮಾಡ್ತೀನಿ ಅಂತ ಅದಕ್ಕೊಂದು ಎಕ್ಸಾಂಪಲ್. ಓಕೆ, liquid in liquid. Ethanol dissolved in water. It will not dissolve in water, but example, liquid in liquid. Ethanol ಏನಾಗುತ್ತೆ? Which is dissolved in water. Okay. Gas in liquid. Oxygen dissolved in water. Gas in liquid ಗೆ ಒಂದು ಎಕ್ಸಾಂಪಲ್ ಯಾವ್ದು ಹೇಳಿ? ಅಕ್ವಾಟಿಕ್ ಲೈಫ್ ಅಲ್ವಾ? ಸೊ ನೀರಲ್ಲಿ ಆಕ್ಸಿಜನ್ ಗ್ಯಾಸ್ ಇರೋದ್ರಿಂದಾನೇ ಏನೇನಿದೆ ಹೇಳಿ? ಫಿಶಸ್ ಇರ್ಬೋದು, ಬೇರೆ ಏನೇನೋ ಸಿ ಅನಿಮಲ್ಸ್ ಇರ್ಬೋದು, ಎಲ್ಲದು ಇಲ್ಲಿ ಜೀವಿಸಕ್ಕಾಗದ್ ಯಾವ್ದ್ರಿಂದ ಹೇಳಿ? ಬರೀ ನೀರಲ್ಲೂ ಬದುಕ್ತವೆ. ಯಾಕೆ ಬದುಕ್ತವೆ? ಅದ್ರೊಳಗಿರೋ ಆಕ್ಸಿಜನ್ ಗ್ಯಾಸ್ ಅನ್ನ ತಗೊಂಡು ಏನ್ ಮಾಡ್ತವೆ ಹೇಳಿ? ಅವ್ರ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತವೆ. ಸೊ ದಟ್ ಈಸ್ ದ ಬೆಸ್ಟ್. ಅಕ್ವಾಟಿಕ್ ಲೈಫ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಗ್ಯಾಸ್ ಇನ್ ಲಿಕ್ವಿಡ್. ಓಕೆ, ಥ್ಯಾಂಕ್ ಯು.